ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ನಾನು ಅದನ್ನು ಶುರು ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಬೆಳಗ್ಗೆ ನಾವು ಬಿಸಿನೀರು ಕುಡಿಯೋ ಬದಲು ತಣ್ಣೀರು ಕುಡಿಬೋದಲ್ವಾ, ಲೈಕ್ ಜೀರಿಗೆ ನೀರು ಏನಾದ್ರೂ ಹ್ಯಾಡ್ ಮಾಡ್ಕೊಂಡು ಕುಡಿಯೋದು, ಹನಿ ಅಂತೆ, ಇದೆಲ್ಲ ಹ್ಯಾಡ್ ಮಾಡ್ಕೊಂಡು ಕುಡಿದ್ರೆ ಬೇಗ ಸಣ್ಣ ಆಗ್ತೀವಿ ಅಂತ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರ. ಬಟ್ ಇಟ್ಸ್ ರಾಂಗ್. ನೀವು ದಪ್ಪ ಆಗಬೇಕಾದ್ರೂ ಜೀರಿಗೆ ನೀರು ಕುಡಿದೇ ದಪ್ಪ ಆದ್ರೆ ಇಲ್ಲ ಅಲ್ಲ. ಸೊ ದಪ್ಪ ಆದಮೇಲೆ ಮನೆ ಊಟದಿಂದ ಅನ್ನ ಚೆನ್ನಾಗೆಲ್ಲ ತಿಂದು ದಪ್ಪ ಆದಮೇಲೆ ಸಣ್ಣ ಆಗಬೇಕಂದಾಗ ಮಾತ್ರ ಯಾಕೆ ಜೀರಿಗೆ ನೀರು ಕುಡಿಯೋದಂತೆ, ಲೆಮನ್ ಮತ್ತು ಹನಿ ಹಾಕ್ಕೊಳ್ಳೋದಂತೆ, ಈ ಥರ ಎಲ್ಲ ಟ್ರೈ ಮಾಡ್ತೀರಾ. ಮತ್ತು ದಪ್ಪ ಆಗೋಕೆ ಅದೇ ಥರ ಟ್ರೈ ಮಾಡಬೇಕಿತ್ತಲ್ಲ. ಬಟ್ ನಾವು ಆ ಥರ ಹೇಳ್ತು ಅಂದರೆ, ಅಯ್ಯೋ ನಾವು ಮನೆ ಊಟ ಮಾಡಿನೇ ಅಪ್ಪ ದಪ್ಪ ಆಗಿದ್ದು, ಸಣ್ಣ ಆಗಬೇಕು ಅಂದರೆ ಇದ್ದೇ ಇದೆ ನಮಗೆ ಪೌಡ್ರು ತೊಗೊಂಡು ಸಣ್ಣ ಹಾಕ್ತೀವಿ. ಯಾರು ವರ್ಕೌಟ್ ಮಾಡ್ತಾರೆ, ಯಾರು ವಾಕ್ ಮಾಡ್ತಾರೆ, ಯಾರು ಫುಡ್ ಕಂಟ್ರೋಲ್ ಇರ್ತಾರೆ, ಈ ಥರ ಹೇಳೋರೇ ಜಾಸ್ತಿ ಆಗಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಏನು ಪೌಡ್ರ್ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ತಾರೆ, ಅದು ಕ್ಷಣಿಕ, ಜೊತೆಗೆ ಮಸಲ್ಸ್ ಲಾಸ್ ಆಗುತ್ತೆ ಅಂತ. ಎನಿವೆ ಅದು ಅವ್ರಿಗೆ ದೇವರ ಸಮಾನ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಪ್ರಾಡಕ್ಟ್ಸ್ ಬಗ್ಗೆ. ನಾನು ಎದ್ದಾಗಂತೂ ಸರಿ ಕತ್ಲೆ ಇತ್ತಾ, 5:30ಗೆ ಹೆಂಗಿರುತ್ತೆ, 6 ಗಂಟೆ ಆದರೂ ಬೆಳಗ್ಗೆ ಆಗಿರಲ್ಲ, ಒಬ್ಬರು ಇರಲ್ಲ ಹೊರಗಡೆ. ವಾಕ್ ಮಾಡಬೇಕಾದ್ರೆ ಭಯ ಆಗ್ತಾ ಇರುತ್ತೆ ಸಮ್ಟೈಮ್ಸ್. ದೆವ್ವ ಬರುತ್ತೆ ಅಂತಲ್ಲ, ಚಿರತೆ ಈ ಥರ ಕಾಡು ಪ್ರಾಣಿಗಳೇನಾರು ಬಂದು ಬಂದುಬಿಟ್ರಿನಪ್ಪ ಮಾಡೋದು ಅಂತ ಅಷ್ಟೇ. ದೆವ್ವ ಬಂದರೆ ನಾನೇ ದೆವ್ವ ಥರ ಇದ್ದೀನಿ, ನೀನೇ ನನ್ನ ಎದುರಿಸೋದು ಅಂತ ಹೇಳ್ಬೋದಲ್ಲ. ಹಾಗಾಗಿ ದೆವ್ವಕ್ಕೇನು ಭಯಪಡಲ್ಲ, ಕಾಡು ಪ್ರಾಣಿಗಳಿಗೆ ಮತ್ತು ಬೀದಿ ನಾಯಿಗಳಿಗೆ ಸ್ವಲ್ಪ ಹೆದರ್ಕೊಳ್ಳೋದು ಜಾಸ್ತಿ. ಆ ಬೀದಿ ನಾಯಿಗಳು ಯಾವ ಟೈಮಲ್ಲಿ ಬಂದು ಕಾಲಿಗೆ ಬಾಯಿ ಹಾಕುತ್ತೋ ಗೊತ್ತಿಲ್ಲ. ಸೊ ಸೈಲೆಂಟಾಗಿದೆ ಊರು ಮಾತ್ರ, ಮಾರ್ನಿಂಗಿಂದ ಸಂಜೆ ತನಕ ಹೋಗೋದೇ ಇಲ್ಲ. ಹಾಗೆ ನಾನು ವಾಕ್ ಮಾಡೋದಕ್ಕೆ ನನಗೆ ಇಬ್ಬರು ಪಾರ್ಟ್ನರ್ ಸಿಕ್ಕಿದ್ದಾರೆ ವಾಕಿಂಗಿಗೆ. ಅವರೇ ಬೆಳಿಗ್ಗೆ ಅರೌಂಡ್ 6 ಗಂಟೆಗೆ ಬರ್ತಾರೆ. 6 ಗಂಟೆ ತನಕ ನನ್ನ ಮನೆ ಹತ್ರನೇ ವಾಕ್ ಮಾಡ್ತಾಯಿರ್ತೀವಿ. ಆನಂತರ ಅಲ್ಲಿಂದ ಗೇಟ್ ತನಕ ಹೋಗಿ ಬರ್ತೀವಿ. ನಾನು ಅಲ್ಲಿಂದ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಗಿಡಗಳ ಹತ್ರ ಹೋಗ್ಬಿಡ್ತೀನಿ. ಇವಾಗಂತೂ ಸೊಪ್ಪು ಚೆನ್ನಾಗಿ ಬಂದಿತ್ತು ಅನ್ನೋ ಕಿತ್ಕೊಂಡು ಏನಾರು ಮಾಡೋಣ, ಅಥವಾ ಕಳೆ ಗಿಡಗಳಿರುತ್ತಲ್ಲ ಅದು ಕೇಳೋಣ ಅಂತ. ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಆ ಜಾಗ ನನಗೆ ಇವಾಗ ಇತ್ತೀಚೆಗಂತೂ. ಯಾಕಂದರೆ ಪ್ರತಿಯೊಂದು ಬಾಳೆ ಗಿಡ ಇರ್ಬೋದು, ತೆಂಗಿನ ಗಿಡ ಇರ್ಬೋದು, ಸೊಪ್ಪುಗಳು, ಹಾಗೆ ಸೀಬೆಹಣ್ಣು ಗಿಡ, ಇದೆಲ್ಲನೂ ಕೈ ಹಾಕಿ ಬೆಳೆಸಿದ್ದೀನಲ್ಲ, ಅದೊಂಥರ ಫೀಲಿಂಗು. ನಾನು ಬೆಳೆಸಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ. ಚೆನ್ನಾಗಿ ಬರ್ತಾ ಇದೆಯಲ್ಲ, ಅದನ್ನು ಚೆನ್ನಾಗಿ ಫೀಲಿಂಗ್ ಕೊಡುತ್ತೆ. ಒಂದು ಬೆಳಗ್ಗೆ ಸಂಜೆ ಒಂದು ವಿಸಿಟ್ ಹಾಕಿಲ್ಲ ಅಂದರೆ ಮನಸ್ಸೇ ಒಪ್ಪಲ್ಲ. ಏನೋ ಮಿಸ್ ಮಾಡ್ಕೊಂಡು ಅನಿಸ್ತಾ ಇರುತ್ತೆ. ಯಾಕೆ ಅಂತಂದರೆ ಯಾವ ಥರ ಕೀಟನಾಶಕ ಯೂಸ್ ಮಾಡದೆ ಬೆಳೆದಿದ್ದೀನಲ್ಲ, ಅದೊಂದು ಇನ್ನೂ ಸ್ಯಾಟಿಸ್ಫ್ಯಾಕ್ಷನು. ಅಷ್ಟಿದ್ರೂ ನಾವೇನಾದ್ರ ತರಕಾರಿಗಳು ಮಾತ್ರ ಈ ರೇಂಜಿಗೆ ತರಿಸ್ಕೊಂಡಿದ್ದೀನಿ ನಾನು. ಏನಂತ ಏನಂತ ಇಲ್ಲ ಒಂದು ತಂದಿಲ್ಲಪ್ಪ, ತಿನ್ನಲ್ಲ ತಂದ. ಪ್ರಾಮಿಸ್ ನಾನು ತಗೊಂಡಿಲ್ಲ. ನಾನು ತಿಂತೀನ ನನ್ನ ಮೇಲೆ ಹೇಳ್ತೀಯಲ್ಲ ನೀನು. ಅಮ್ಮ ತಿಂತು ಅಂತ ತಿಂದೇ ಇದ್ರು ಅವಳು ಚಾಕ್ಲೇಟ್ ನಾನು ತೊಗೊಂಡಿದ್ದೀನಿ ಅಂತ ಅವ್ರ ಅಪ್ಪ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. ನಾನು ಚಾಕ್ಲೇಟ್ ತಿನ್ನಿಲ್ಲ ಅಂದರೂ ಕೇಳಲ್ಲ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಒಂದು ಈ ಥರ ಇತ್ತು: ಪುಳಿಯೋಗರೆ, ಟೋಫು, ಬೀಟ್ರೂಟ್ ಪಲ್ಯ, ಹಾಗೆ ಗೆಣಸು. ಸೊ ಈ ಥರ ಇದೆ ಅಲ್ಲ. ಆ್ಯಕ್ಚುಲಿ ಟೋಫು ಕ್ವಾಂಟಿಟಿ ಜಾಸ್ತಿನೇ ಇದೆ. ಯಾಕೆ ಅಂತಂದರೆ ಮೇಡಮ್ ಅವ್ರು ಬಂದು ತೊಗೊಳ್ತಾರೆ ಅಂತ ಗೊತ್ತಿತ್ತು. ಬಟ್ ಅವಳು ಟೋಫು ತೊಗೊಳ್ಳಿಲ್ಲ, ಗೆಣಸು ತೊಗೊಂಡೋದ್ಲು. ಅವಳಿಗೆ ಫೇವ್ರೆಟ್ ಗೆಣಸು, ನಂಗೆ ಬೇಕಿದ್ದು ಇದು ಅಂತ ಬೇಕು ತೊಗೊಂಡು ಹೋಗ್ತಾಳೆ. ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ತೀನಿ ಅವಳಿಗೆ ಅದು. ನಂತರ ನವೀನಿಗೆ ಬಾಕ್ಸ್ ರೆಡಿ ಮಾಡಿದೆ. ಹೋಗ್ತಾ ಇದ್ದಾರೆ, ಮೇಡಮ್ ಅವ್ರು ಅಳ್ತಾ ಇದ್ದಾರೆ. ಮೋಸ್ಟ್ ಆಫ್ ದ ವಿಡಿಯೋ ಕಟ್ ಆಗ್ತಾ ಇರುತ್ತೆ. ಯಾವಾಗ ನಾನು ರೆಕಾರ್ಡ್ ಮಾಡ್ತಾ ಇರ್ತೀನಿ, ಬಂದಾಗ ಮತ್ತೆ ಅಡ್ಡ ಕೈ ಕೊಡ್ತಾ ಇರ್ತಾಳೆ. ಹೀಗೆ ಹೆಂಗೆ ಮಾಡ್ತಾ ಇದ್ದಾಳೆ ಅದೇ ಮಾಡೋದು. ಏನಾದ್ರು ವೀಡಿಯೋ ರೆಕಾರ್ಡಿಂಗ್ ಹಿಟ್ಟು ಕೂತ್ಕೊಂಡೆ ಅಂದರೆ ಒಂದು ಕೈ ಅಡ್ಡ ಇರ್ತಾಳೆ. ಅಮ್ಮ ಇವಾಗ ಏನು ಮಾಡ್ತೀಯಾ ಅಂತ. ಅದು ಅಗೇನ್ ಅಪ್ಲೋಡ್ ಮಾಡ್ಬೇಕಂದ್ರೆ ಅವಳ ಕೈ ಅಡ್ಡ ಇರುತ್ತಾ. ಸರಿ ಅಂದ್ಬಿಟ್ಟು ವೀಡಿಯೋ ಕ್ಲಿಪ್ಪಿಂಗ್ ಬಿಟ್ಟೇ ಇರ್ತೀನಿ. ಫುಲ್ ತರಲೆ ಮಾತ್ರ ವೀಡಿಯೋ ಮಾಡೋದಿಲ್ಲ. ಸೆಂಟ್ರಲ್ಲಿ ಬಂದು ಅಮ್ಮ ಈಗೇನು ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾಳೆ. ಫೋಟೋ ತೆಗಿಬೇಕಾ? ಡನ್.
ಓಕೆ, 1 ನಿಮಿಷ ಇರ್ಬೇಕಾ? ಫೈನ್ ಇರ್ತೀನಿ. ನಿನ್ ಮಗಳೇ ಯಾರು? ನಿನ್ ಮಗಳೇ ಯಾರಾದ್ರೂ ಅಷ್ಟರಲ್ಲಿ ಹೇಳು ನಂಗೆ. ತೆಗ್ದಾಯ್ತು, ತೆಗ್ದೆ ನಾನು. ನಾನು ತೆಗ್ದಿದ್ದೀನಿ ಕಂದ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಬಿಡು, ನಂಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಕೊಡು ಕೊಡು, ನಾನು ಕಿಸ್ತಿ ಕೊಡು ಬಾ, ಈ ಕೊಡು ಬಾ ಪ್ಲೀಸ್. ನಾನು ಕಿಸ್ ಕೊಟ್ರೆ ಸರಿ. ಬಾಟ್ಲ್ ಕುಡಿಸಿದ್ರೆ ಸಾಕು, ನೀನೇ ನೆಗೆಬೇಕಾಗಿಲ್ಲ. ಫೈನ್ ಫೈನ್. ಹಂಗೆಲ್ಲ ಮಾಡಂಗಿಲ್ಲ, ಮಾಡಾಗಿದೆ. ಪ್ರತಿ ಸಲನೂ ಮಾಡಂಗಿಲ್ಲ. ಯಾಕೊಟ್ರಲ್ಲಿ ಹೋಗ್ತೀಯಾ? ಸ್ಕೂಲಿಗೆ ಹೋಗ್ತೀಯಾ? ಕಾಲೇಜ್ಗೆ ಯಾರ ಜೊತೆ ಹೋಗ್ತೀಯಾ? ಬರ್ಬೇಕಾ? ಕಾಲೇಜ್ಗೆ ನಿನ್ನ ಸೇರಿಸ್ತೀನಿ ಅಂತ ಕರ್ಕೊಂಡು ಹೋದ್ರೆ ಪ್ರಿನ್ಸಿಪಲ್ಲು ಹುಟ್ರಾಕೋಗ್ಬಿಟ್ಟು ಓಡಿಸ್ಬಿಡ್ತಾರ ನಮ್ಮನ್ನ. ನೀನು ಕಾಲೇಜ್ ಸೇರಿಸಿದ್ರೆ ನಿನ್ನ ಪ್ರಿನ್ಸಿಪಲ್ ಬೈತಾರೆ ನನಗೆ. ಸ್ಕೂಲ್ ಬಸ್ಸಲ್ಲಿ ಸ್ಕೂಲಿಗೆ ಹೋಗ್ಬೇಕು. ಸ್ಕೂಲ್ ಬಸ್ಸಲ್ಲಿ ಕಾಲೇಜಿಗೆ ಯಾರು ಕರ್ಕೊಂಡು ಹೋಗ್ತಾರೆ? ನಿಮ್ ರಾಜು ತಾತ ಏನಾರು ಬಸ್ ಬಿಟ್ಟಾಯ್ತಾ ನಿಂಗೆ ಕಾಲೇಜಿಗೆ? ಎಲ್ಲಿ ರಾಜು ತಾತ ಎಲ್ಲಿದ್ದಾರೆ? ತೋರ್ಸು, ತಾತ ಎಲ್ಲಿದ್ದಾರೆ ತೋರ್ಸು ನೋಡೋಣ. ಫೋನ್ ಇಲ್ಲ ಅಂದ್ರೆ ಅಯ್ಯೋ, ನಿನ್ನ ಹತ್ರ ಫೋನ್ ಬೇರೆ ಐತೆ ನಿನ್ನ ಹತ್ರ? ಕಾಲೇಜ್ಗೆ ಹೊಟ್ಟಾ? ಸ್ನಾನ ಮಾಡಿಲ್ಲ, ತಲೆ ಬಚ್ಚಿಲ್ಲ. ಅಯ್ಯೋ ದೇರೆ. ಬಾಂಧವ್ಯ ಅಂತೂ ಕಾಲೇಜ್ಗೆ ಹೋಗಕ್ಕೆ ರೆಡಿ ಆಗಿದ್ದಾಳೆ. ನಾನಂತೂ ಕಳ್ಸೋಕ್ಕೂ ರೆಡಿ ಇದ್ದೀನಿ, ಬಟ್ ಯಾವ ಕಾಲೇಜ್ ಅಂತ ಇನ್ನು ಡಿಸೈಡ್ ಮಾಡಿಲ್ಲ. ಹಾಗೆ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗಿತ್ತು. ಮಜ್ಜಿಗೆ ಹುಳಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತೆ, ಅದಕ್ಕೆ ಸಾಂಬಾರು ಬೀಜ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತೆ, ಖಾರಕ್ಕೆ ಬೇಕಾಗಷ್ಟು ಮೆಣಸಿನ್ಕಾಯಿ, ಜೊತೆಗೆ ಸ್ವಲ್ಪ ಶುಂಠಿ ಹಾಗೆ ನೆನೆಸಿ ಇಟ್ಟಿರುವಂತಹ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಸ್ವಲ್ಪ ಕಾಯಿ ಹಾಕ್ಕೊಂಡೆ. ಸೊ ಇದನ್ನು ಹಾಗೆ ತಣ್ಣಗಾಕಿಟ್ಟು ನಂತರ ನಾನಿಲ್ಲಿ ಸೋರೆಕಾಯಿನ ಸಣ್ಣ ಕಟ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲಾನು ನುಣ್ಣಗೆ ರುಬ್ಕೊಂಬಿಡಿ. ನಂತರ ಏನು ನಾವು ಬೇಯಿಸಿರ್ತೀವಿ ಕಾಳು, ಅದರಿಂದ ನೀರು ತೆಗೆದ್ಬಿಟ್ಟು ಅದಕ್ಕೆ ಮಸಾಲ ಸೇರಿಸಿ ಸ್ವಲ್ಪ ಕುದಿಸ್ಕೊಳ್ಳಿ. ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಬಳಸೋ ಅಗತ್ಯನೇ ಇಲ್ಲ. ನಂತರ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಫೈನಲಾಗಿ ನಾನು ಮೊಸರು ರೆಡಿ ಮಾಡ್ತಾ ಇದ್ದೀನಿ. ನನಗೆ ಮಡಕೆ ಮೊಸರು ಅಂದರೆ ಸಖತ್ ಇಷ್ಟ. ಹಾಗಾಗಿ ವೀಕ್ಲಿ 3 to 4 days ಮಡಕೆಲೆ ಮೊಸರು ಮಾಡ್ತೀನಿ. ನಂತರ ಗ್ಯಾಸ್ ಆಫ್ ಮಾಡಿ ಮೊಸರು ಹಾಕಿ ಲಾಸ್ಟ್ಗೆ ಒಗ್ಗರಣೆ ಕೊಡಿ, ಮುಗೀತು. ಸೊ ಬಾಂಧವ್ಯನ ಊಟ ಈ ಥರ ಇತ್ತು. ಎಗ್ ಆಮ್ಲೆಟ್ ಅಂತಲೇ ಹೇಳೋಕ್ಕಾಗಲ್ಲ, ಯಾಕಂದರೆ ತರಕಾರಿ ಏನೂ ಹಾಕಿಲ್ಲ, ಜಸ್ಟ್ ಹಾಗೆ ತವ ಮೇಲೆ ಎಗ್ ಹಾಕ್ತೆ. ನಂತರ ಅನ್ನ ಮತ್ತು ಮಜ್ಜಿಗೆ ಹುಳಿ. ಇದು ನಂದು ಮಾರ್ನಿಂಗ್ ಸ್ವಲ್ಪ ಟೋಫು ಜಾಸ್ತಿ ಆಗಿತ್ತು, ಹಾಗೆ ಸೈಡಿಗೆ ಇಟ್ಬಿಟ್ಟಿದ್ದೆ. ಆದರೆ 4 ಪೀಸ್ ಹಾಕ್ಕೊಂಡೆ. ನಾನು ಇಬ್ಬರು ಅವಳ ಜೊತೆ ಕೂತ್ಕೊಬೇಕು. ಯಾವಾಗಲೂ ಊಟ ಮಾಡ್ಬೇಕಾದ್ರೆ ನಾನು ಮೇಲ ಕಡೆ ಕೂತ್ಕೊತೀನಿ ಅಂದರೆ, ಅಮ್ಮ ಬಾರಮ್ಮ ನನ್ನ ಜೊತೆ ಊಟ ಕೂತ್ಕೊ ಅಂತ ಕರಿತಾ ಇರ್ತಾಳೆ. ಮೇಡಮ್ ಅವ್ರ ನನ್ನ ಜೊತೆ ಕಾಟ ಕೊಡ್ತಾ ಇದ್ದಾಳೆ. ಏನೋ ಗೊತ್ತಾ, ಅವಳಿಗೆ ಎಗ್ ಬೇಕೀಗ. ನನ್ನ ತಟ್ಟೆಲಿ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಅವಳು ಅರ್ಧ ಖಾಲಿ ಮಾಡಿದ್ದಾಳೆ, ಅದಕ್ಕೆ ಇನ್ನು ಅರ್ಧ ಬೇಕು. ನನ್ನ ತಟ್ಟೆಯಿಂದ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾಳೆ. ನಾನು ಕೊಡೋದೇ ಇಲ್ಲ, ನಿನ್ನ ಭಾಗ ಮುಗೀತು, ನಾನು ಜಾಸ್ತಿ ನಿಂಗೆ ಕೊಡೋಲ್ಲ ಅಂತ ನಾನು ಅವಳು ಚಕ್ಲ ಮಾಡ್ತಾಯಿದ್ದೀವಿ. ಕೊನೆಗೂ ಲಾಸ್ಟಲ್ಲಿ ಕೊಟ್ಟೆ. ಅವಳು ಖಾಲಿ ಮಾಡಿದ್ಮೇಲೆ, ಊಟ ಎಲ್ಲ ಖಾಲಿ ಆದಮೇಲೆ ನಾನು ಸ್ವಲ್ಪ ಕೊಟ್ಟೆ ಅವಳಿಗೆ. ಇನ್ ಬಿಟ್ವೀನ್ ಕಾಫಿ ಮತ್ತು ಊಟದ ಮಧ್ಯದಲ್ಲಿ ಫ್ರೀ ಇದ್ದಾಗ 1/2 hour ಸೈಕ್ಲಿಂಗ್ ಮಾಡ್ತೀನಿ. ಫೋನ್ ಅಂತೂ ಇಡೋಕ್ಕಾಗೋದೇ ಇಲ್ಲ. ನನ್ನ ಮಗಳು ಬಂದು ಇಲ್ಲ ಬೀಳಿಸ್ಬಿಡ್ತಾಳೆ ಅನ್ನೋ ಒಂದು ಭಯಕ್ಕೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗೋದೇ ಇಲ್ಲ.
ಸೊ ಫಿಲ್ಟರ್ ಹಾಕ್ಕೊಂಡೆ, ಫಿಲ್ಟರ್ ಕಾಫಿ ಸ್ವಲ್ಪ ಹಾಕಿ ಬೆಲ್ಲ ಆ್ಯಡ್ ಮಾಡಿದೆ, ಜೊತೆಗೆ ಹಾಲು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾರೆ, ಬೆಲ್ಲ ಯೂಸ್ ಮಾಡ್ತೀರಾ ನೀವು ಅಂತ. ಎಸ್, ಅಫ್ಕೋರ್ಸ್ ನಾನು ಬೆಲ್ಲ ಯೂಸ್ ಮಾಡ್ತೀನಿ. ಜೊತೆಗೆ ಏರ್ ಫ್ರೈಯರಲ್ಲಿ ಫ್ರೆಂಚ್ ಫ್ರೈಸ್ ಕೂಡ ರೆಡಿಯಾಗಿದೆ, ಹಂಗೆ ವೆಜ್ ಕಟ್ಲೆಟ್ ಕೂಡ ರೆಡಿ ಇದೆ. ಆಲ್ರೆಡಿ ಬಾಂಧವ್ಯ ಬ್ಯಾಟಿಂಗ್ ಶುರು ಮಾಡಿದ್ದಾಳೆ. ಅವಳಿಗೆ ವೆಜ್ ಕಟ್ಲೆಟ್ ಇಷ್ಟ ಆಗಲ್ಲ. ಅಮ್ಮ ನಂಗೆ ಬೇಡ ಇದು, ಯಾಕೆ ಕೊಟ್ಟಿದ್ದೀ ಅಂತ ಕೇಳ್ತಾ ಇದ್ದಾಳೆ. ತಿನ್ನಮ್ಮ ಅಂತಂದರೆ ಇಲ್ಲಿ ನಂಗೆ ಬೇಡ ಅಂತ ನನಗೆ ವಾಪಸ್ ಕೊಟ್ಟಳು. ಏನು ಬೇಕಾದರೂ ಬಿಟ್ಟಿರ್ತೀನಿ, ಆದರೆ ಕಾಫಿ ಟೀ ಎರಡನ್ನೂ ಬಿಟ್ಟಿರೋದಲ್ಲ. ಫಿಲ್ಟರ್ ಕಾಫಿ ಯಾರು ಬಿಟ್ಟಿರ್ತಾರೆ? ನನಗಂತೂ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕಾಫಿ ಕುಡ್ದೇ ಇದ್ದೀನಿ, ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ಈವನ್ ನನ್ನ ಕ್ಲೈಂಟ್ಸ್ ಕೂಡ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕಾಫಿ ಟೀ ಬಿಡೋದೇ ಇಲ್ಲ, ಅವರು ಕುಡಿತಾರೆ. ತುಂಬ ಅಂದರೆ ತುಂಬ ವೆಯ್ಟ್ ಲಾಸ್ ಅನ್ನೋದನ್ನ ಲೈಕ್ ವೆಯ್ಟ್ ಲಾಸಲ್ಲಿ ಇದ್ದೀವಿ ಅಂತಂದರೆ ಏನು ತಿನ್ನಂಗೆ ಇಲ್ಲ, ಏನೇನು ತಿನ್ನಂಗಿಲ್ಲ ಅನ್ನೋದು ತಲೆಗೆ ತಂದಿಟ್ಬಿಟ್ಟಿರ್ತಾರೆ. ಡಯಟಾ ಹಾಗಾದ್ರೆ ನೀವು ಚಪಾತಿ ಮಾತ್ರ ತಿನ್ನೋದು, ಅನ್ನ ತಿನ್ನಂಗಿಲ್ವಾ? ಲೈಕ್ ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ಸೈಡ್ ನಾನು ಹೇಳ್ತೀನಿ, ನನಗೆ ಇವಾಗ ನನ್ನ ಫ್ಯಾಮಿಲಿನೇ ಡಯಟ್ ಅಂದರೆ, ಓ ಬಿಡಮ್ಮ ನೀನು ಅನ್ನ ಊಟ ಮಾಡಲ್ವಾ, ನೀವು ಊಟ ಮಾಡ್ತೀಯ ಮಾಡಲ್ವಾ ಹೇಳು ಅಂತ ಕೇಳ್ತಾರೆ. ನಾನು ಅವ್ರಿಗೆ ಹೇಳೋದೆಷ್ಟು, ನೀವೇನು ಊಟ ಮಾಡ್ತೀರೋ ಅದಕ್ಕಿಂತ 100 ಪಟ್ಟು ನನ್ನ ಊಟ ಚೆನ್ನಾಗಿರುತ್ತೆ. ನಿಮ್ದು ಅನ್ನ ಸಾಂಬಾರು ಇತ್ತು ಅಂದರೆ ನನ್ನ ತಟ್ಟೆಲಿ 4 ಥರ ವೆರೈಟಿ ಇರುತ್ತೆ ಅಂತಲೇ ಹೇಳ್ತೀನಿ ನಾನು. ಜನ ಯಾಕೆ ಡಯಟ್ ಅಂದರೆ ಭಯ ಪಡ್ತಾರೋ ಗೊತ್ತಿಲ್ಲ, ಬಟ್ ನನಗಂತೂ ಡಯಟ್ ಅಂತಂದರೆ ಲೈಕ್ ತುಂಬ ಐಟಮ್ಸ್ನ ತಿನ್ನೋದು. ಲೈಕ್ ಒನ್ ಟೈಮ್ 4 ಥರ 5 ಥರ ಇರುತ್ತೆ ತಟ್ಟೆಯಲ್ಲಿ, ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಊಟನೂ ಆಯಿತು, ಊಟ ಆದಮೇಲೆ ವಾಕ್ ಮಾಡ್ತಾಯಿದ್ದೀನಿ. ನಾನು ಮಧ್ಯಾಹ್ನ ಏನು ತೊಗೊಂಡೆ ಅದೇ ಸೇಮ್ ತೊಗೊಂಡಿದ್ದೀನಿ. ಮಜ್ಜಿಗೆ ಹುಳಿ, ಅನ್ನ, ಜೊತೆಗೆ 2 ಬಾಯ್ಲ್ಡ್ ಎಗ್ ತೊಗೊಂಡೆ. ಫೋಟೋ ತೆಗಿಯೋದು ಮರ್ತೋಯ್ತು. ಕತ್ಲೆ ಈ ನೈಟು ಕೂಡ ಯಾರು ಇರೋಲ್ಲ, ಆವಾಗ ಯಾರೊಬ್ಬರು ಕಾಣಿಸ್ಕೊತಾ ಇರ್ತಾರೆ, ಒಬ್ಬರು ಮಾತಾಡ್ಸ್ತಾ ಇದ್ದಾರೆ. ಊಟ ಆಯಿತಾ, ವಾಕಿಂಗ್ ಮಾಡ್ತಾ ಇದೆಯಾ ಅಂತ ಕೇಳ್ತಾಯಿದ್ರು. ಅಂತಂದೆ. ಒಬ್ಬಳೇ ಮಾಡ್ತೀಯಾ, ಭಯ ಆಗಲ್ವಾ ಅಂದರು. ಖಂಡಿತ ಇಲ್ಲ, ನನ್ನ ನೋಡಿ ಯಾರು ಭಯ ಪಡಬೇಕು ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೆ. ಸೊ ಇದಾಗಿತ್ತು ನನ್ನ ದಿನ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.